ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಆನಂದ್. ಎಲ್ಲೋ ಕೇಳಿದ ಒಂದು ಕತೆ ನಾ ಹೇಳಕ್ ಇಷ್ಟಪಡ್ತೀನಿ. ಒಬ್ಬ ಪ್ರಸಿದ್ಧ ಶಿಲ್ಪಿ ಕಾಡಿನಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಸುಂದರವಾದ ಕಲ್ಲನ್ನು ನೋಡ್ತಾನೆ. ಅದನ್ನು ದೇವರ ವಿಗ್ರಹವನ್ನಾಗಿ ಮಾಡಲು ಉಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲು ಪ್ರಾರಂಭಿಸುತ್ತಾನೆ. ಆ ಕಲ್ಲಿಗೆ ಮೊದಲು ಏಟು ಬಿದ್ದ ತಕ್ಷಣವೇ ಆ ಕಲ್ಲು ಅಳಲು ಪ್ರಾರಂಭಿಸುತ್ತದೆ. ಆ ಕಲ್ಲು ಆ ಶಿಲ್ಪಿಗೆ ಹೇಳುತ್ತದೆ, ದಯವಿಟ್ಟು ನನಗೆ ತುಂಬಾ ನೋವಾಗುತ್ತದೆ ಎಂದು ಗೋಗರಿಯುತ್ತದೆ. ಕರುಣೆಯಿಂದ ಆ ಶಿಲ್ಪಿ ಆ ಕಲ್ಲನ್ನು ಅಲ್ಲೇ ಬಿಟ್ಟು ಮುಂದೆ ಹೋಗುತ್ತಾನೆ. ಆ ಶಿಲ್ಪಿಗೆ ಮತ್ತೊಂದು ಕಲ್ಲು ಸಿಕ್ಕಿತು. ಅದು ನೋವು ಅನುಭವಿಸುತ್ತಿತ್ತು, ಆದರೆ ಮೌನವಾಗಿ ಸಹಿಸಿಕೊಂಡಿತು. ಈ ನೋವು ನನ್ನನ್ನು ಸುಂದರವಾಗಿಸುತ್ತದೆ ಎಂದು ಅದು ಭಾವಿಸಿತು. ಆ ಕಲ್ಲು ಒಂದು ಅದ್ಭುತವಾದ ದೇವರ ವಿಗ್ರಹವಾಯಿತು. ಊರಿನವರು ಅದನ್ನು ದೇವಸ್ಥಾನದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಿದರು. ಆ ಮೊದಲ ಕಲ್ಲು ಭಕ್ತರಿಗೆ ತೆಂಗಿನಕಾಯಿ ಒಡೆಯಲು ಬೇಕಾಯಿತು. ಅದನ್ನು ತಂದು ದೇವಸ್ಥಾನದ ಮುಂದೆ ತಂದು ಇಟ್ಟರು. ಮೊದಲ ಕಲ್ಲು ಅಳುತ್ತಾ ಹೇಳಿತು, ನನ್ನ ಜೀವನ ನರಕವಾಯಿತೆಂದು. ಅದಕ್ಕೆ ಆ ದೇವರ ಕಲ್ಲು ಉತ್ತರಿಸಿತು, ಅಂದು ಸ್ವಲ್ಪ ನೋವನ್ನು ಸಹಿಸಿಕೊಂಡಿದ್ದರೆ ಇಂದು ನಿನಗೆ ಪೂಜೆ ಸಿಗುತ್ತಿತ್ತು. ನಾವೆಲ್ಲರೂ ಈ ಕಥೆಯಿಂದ ಏನು ತಿಳಿದುಕೊಳ್ಳಬೇಕೆಂದರೆ, ಜೀವನದಲ್ಲಿ ಎದುರಿಸುವ ನೋವುಗಳು ನಮ್ಮನ್ನು ಮುರಿಯಲು ಅಲ್ಲ, ನಮ್ಮನ್ನು ರೂಪಿಸಲು ಬರುತ್ತದೆ ಎಂಬುದು ಅರಿಯಬೇಕು. ಸಹನೆ ಮತ್ತು ಶ್ರಮದಿಂದ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯನಾಗುತ್ತಾನೆ. ಅದಕ್ಕಾಗಿ ಕ್ಷಣಿಕ ನೋವಿಗೆ ಹೆದರಿದರೆ ಶಾಶ್ವತ ಗೌರವ ಕೈ ತಪ್ಪುತ್ತದೆ ಎಂದು ನಾವು ತಿಳಿದುಕೊಳ್ಳಬೇಕು. ಧನ್ಯವಾದಗಳು.